ಬಾಯಾಗಿ ಇಳಿಬೇಡದಂತೇಳಿ ಬಂದು ನನಗೊಂದು ಚೆರಿಗೆ ನೀರು ತಂದು ಕೊಟ್ಟಿಲ್ಲ ತಾಯಿ. ಹೌದು ಹೊನ್ನವ್ವ, ಯಾಕವ್ವ ನನ್ನ ಮೇಲೆ ಸಿಟ್ಟಾಗಿದೇನವ್ವ? ಹೊಲದಿಂದ ಒಂದು ಹೊರಿ ಮೇವು ತಗೊಂಡು ಬಂದ್ರೆ ಮಾವು ನಿಮ್ಮ ತಲೆ ಬ್ಯಾನೆ ಆಗ್ತದೆ, ನಿಮ್ಗೆ ಗೋಣಿ ಬ್ಯಾನೆ ಆಗ್ತದೆ ಬಂದು ಕೈಯಾನ ಮೇವು ಕಸ್ಕೊಂಡಿಲ್ಲವ. ಹೌದು ನಿಮ್ಮ ವಯಸ್ಸಾಗ್ಯದತ್ತಿದ್ದಲ್ಲವ. ಇವತ್ತು ನಿಮ್ಮ ಮಾವನ ದುಃಖ ಕೇಳಲೇನ ತಾಯಿ? ಹೊನ್ನವ್ವ, ಯಾಕವ್ವ ಮಾತಾಡಲ್ಲ ನಮ್ಮ ಜೊತೆ ಮಾತಾಡವ? ಹೊನ್ನವ್ವ, ನಾವು ಏನ್ರೆ ನಿನಗೆ ಅಪ್ಪೆ ತಪ್ಪಿ ಅಂದ್ರ ನಿನ್ನ ಗಂಡ ಬಂದ ನೋಡವ್ವ, ನಿನ್ನ ಗಂಡ ಬಂದನ ಮಾತಾಡು ತಾಯಿ. ಹೌದು ಶಿವಪ್ಪ ಅಳ್ತಾನ, ಯಲ್ಲಪ್ಪ ಮಹಾರಾಜ್ ಹೇಳ್ತಾನ, ಯಲ್ಲಪ್ಪ ಮಹಾರಾಜ್ ಹೇಳ್ತಾನೆ, ನಾ ಕುಸ್ತಿ ಒಗದು ಬಂದ್ರ ಹೊನ್ನವ್ವ ನಿನ್ನ ಗಂಡು ಕುಸ್ತಿ ಒಗದು ಬಂದಾನ, ನಿನ್ನ ಗಂಡು ಕುಸ್ತಿ ಒಗದು ಬಂದ, ನಿನ್ನ ಗಂಡಗ 1000 ಮಂದಿ ದೃಷ್ಟಿ ಆಗಿರ್ಬೇಕು, ನಿನ್ನ ಗಂಡಗ ನೆದರು ಹತ್ತಿರ್ಬೇಕು. ಆರತಿ ಬೆಳಗತ್ತಿದ್ದೆಲ್ಲವ್ವ, ಆರತಿ ಬೆಳಗತ್ತಿದ್ದೆಲ್ಲ, ಆರತಿ ಬೆಳಗತ್ ಹೇಳವ ನನ್ನ ಹೆಂಡತಿಗೆ. ಯಲ್ಲಪ್ಪ ಮಹಾರಾಜ್ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ ಏನಂತ? ಬ್ಯಾಡಂದ್ರು ನನ್ನ ಮದುವೆ ಮಾಡಿ ನ್ಯಾಲಿ ಹುಡಕೋತ ಹೊಂಟೋ ನಾಡ ಮ್ಯಾಗ, ಓ ಎಲ್ಲ ಬಲ್ಲಿದೋ ಎಲ್ಲ ಲಿಂಗ, ಒಲ್ಲೆಂದ ಸಂಸಾರ ಸಂಗ, ನ್ಯಾಲಿ ಹುಡಕೋತ ಹೊಂಟೋ ನಾಡ ಮ್ಯಾಗ, ಒಲ್ಲೊಂದು ಸಂಸಾರ ಸಂಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ. ಏನವ ಮಾಸ ನವ ದಿನ ತುಂಬಿ ಮಾಡದೀಗ, ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ, ಏನವ ಮಾಸ ನವ ದಿನ ತುಂಬಿ ಮಾಡದೀಗ, ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ, ಶಿವ ಶಿವ ಅನ್ನೂತ ಶೇರ್ಯಾಳ ಸ್ವರ್ಗ, ಒಲ್ಲೊಂದು ಸಂಸಾರ ಸಂಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ, ಒಲ್ಲೊಂದು ಸಂಸಾರ ಸಂಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ. ಏ ಬೀಸು ಬಿರುಗಾಳಿಗಿ, ಏ ಬೀಸು ಬಿರುಗಾಳಿಗಿ ದೀಪ ಆರಿದಂಗ, ಕಾರ್ಮೋಡ ಕವಿದು ಸಿಡ್ಲ ಪಡದಂಗ, ಏ ಬೀಸು ಬಿರುಗಾಳಿಗಿ ದೀಪ ಆರಿದಂಗ, ಕಾರ್ಮೋಡ ಕವಿದು ಸಿಡ್ಲ ಪಡದಂಗ, ಏ ಧರ್ಮ ಪತ್ನಿಯ ಶವ ನೋಡಿ ಬಡಿತೋ ದಿಂಗ, ಸರ್ವಸ್ವ ಸುಳ್ಳೊಂದು ಸಂಸಾರ
ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಏ ಬೀಸು ಬಿರುಗಾಳಿಗೆ ದೀಪ ಆರಿದಂಗ ಕಾರ್ಮೋಡ ಕವಿದು ಶಿಡ್ಲ ಪಡದಂಗ ಬಿರುಗಾಳಿಗೆ ದೀಪ ಆರಿದಂಗ ಕಾರ್ಮೋಡ ಕವಿದು ಶಿಡ್ಲ ಬಾಡದಂಗ ಏ ಧರ್ಮ ಪತಿಯ ಶವ ನೋಡಿ ಬಡಿತೋದಿಂಗ ಸರ್ವಸ್ವ ಸುಳ್ಳೊಂದು ಸಂಸಾರದಾಗ ಒಲ್ಲೊಂದು ಸಂಸಾರ ಸಂಗ ಅಲ್ಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ಎಲ್ಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಯಾವಾಗ ಇಂಡಿ ತಾಲೂಕ ಕಣ್ಣಿಮಿರಿಗಿ ಒಳಗ ಹೌದಾ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಉದರದಿಂದ ಹುಟ್ಟಿ ಬಂದಿರುವಂತ ಯಲ್ಲಪ್ಪ ಮಹಾರಾಜ ಹೌದು ಹೌದು ತಾವೆಲ್ಲ ಲಕ್ಷ ಈ ಕಡೆ ಕೊಡ್ರಿ ಲಕ್ಷ ಬೇರೆ ಕಡೆ ಕೊಡ್ಬೇಡ್ರಿ ಹೌದು ಲಗ್ನ ಮಾಡ್ಕೊಂಡ್ ತಂದ್ರು ಹೊರ್ನಮ್ಮ ತಾಯಿಗೆ ಹೌದಾ ಇದೇ ಯಲ್ಲಪ್ಪ ಮಹಾರಾಜರು ನೀವೇನ್ ದಿನನಿತ್ಯ ಪೂಜೆ ಮಾಡ್ತಿರಲ್ಲ ಹೌದು ಅವ ಶರಣ ಆಗ್ಯಾನಂದ್ರ ಸುಮ್ಮನೆ ಶರಣ ಆಗಿಲ್ಲ ಅವನ ಜೀವನದೊಳಗ ಎಷ್ಟು ಕಷ್ಟ ಕೊಟ್ಟಾನ ದೇವ್ರ ಅನ್ನುವಂಥದ್ದು ನಾವು ನೀವು ವಿಚಾರ ಮಾಡಬೇಕು ಹೌದಾ ಈಗ ಅವನಿಗೆ ದೇವರ ತಿಳಿ ನಮಸ್ಕಾರ ಮಾಡ್ತೇವ್ ಖರೆ ಆದ್ರ ಆ ದೇವರ ಜೀವನ ಹೆಂಗಾಗ್ಯದ ಅನ್ನುವಂಥದ್ದು ಸ್ವಲ್ಪ ಲಕ್ಷ ಕೊಡ್ರಿ ಹೌದು ಅದನ್ನೆಲ್ಲ ಬಿಟ್ಟು ತಾವು ಸ್ವಚ್ಛ ಮನುಷ್ಯನಿಂದ ಕೇಳ್ತಿರತ್ ನನಗೆ ಆತ್ಮವಿಶ್ವಾಸ ಅದ ಹೌದು ಮಿರ್ಗಿ ಒಳಗ ಹೊನ್ನಮ್ಮ ತಾಯಿಗೆ ಲಗ್ನ ಮಾಡಿ ತಗೊಂಡು ಬಂದ್ರು ಹೌದು ಯಲ್ಲಪ್ಪ ಮಹಾರಾಜನ ಹೆಂಡತಿ ಯಾರೇ ಹೊನ್ನಮ್ಮ ತಾಯಿ ಮನೆಗೆ ಬಂದಳು ಭಾಗ್ಯದ ಲಕ್ಷ್ಮಿಯಾಗಿ ಹೌದು ಕನಸಿನೊಳಗ ಪ್ರಪಂಚ ಅಂತಾರಲ್ರಿ ಕನಸಿನೊಳಗ ಪ್ರಪಂಚ ಅಂತಾರಲ್ಲ ಹೌದು ಹಂಗ ಯಲ್ಲಪ್ಪ ಮಹಾರಾಜ ಬಂದು 2 ತಿಂಗಳಕ್ಕೆ ಹೊನ್ನಮ್ಮ ತಾಯಿ ಚೊಚ್ಚಿಲು ಬಸರಾದಳು ಹೌದು ಚೊಚ್ಚಿಲು ಬಸರ ಕನಸಿನೊಳಗ ಪ್ರಪಂಚ ಅಂತಾರಲ್ಲ ಹಂಗ ಯಲ್ಲಪ್ಪ ಮಹಾರಾಜನ ಹೆಂಡತಿ ಹೊನ್ನಮ್ಮ ತಾಯಿ ಚೊಚ್ಚಿಲು ಬಸರಾದಳು ಹೌದು ಹಂಗೆ ಕಳಿತಾ ಕಾಲ 9 ತಿಂಗಳು 9 ದಿವಸ ಮುಗಿದು 9 ತಿಂಗಳು 9 ದಿವಸ ಮುಗೀತು ಹೌದು ಅವತ್ತಿನ ದಿನಾನೇ ಏನಿತ್ತಂತ ಕೇಳಿದ್ರ ಯಲ್ಲಪ್ಪ ಮಹಾರಾಜ ಕುಸ್ತಿ ಹೋಗವಿದ್ದ ಎಲ್ಲಿ ಇಂಡಿ ತಾಲೂಕ ಕ್ಯಾಡಿಗೆ ಊರಾಗ ಯಾಕಂದ್ರೆ ನಂದು ಒಂದ್ ಸ್ವಲ್ಪ ಮೂಡ ಹೋಗ್ಯದ ಆಯ್ತು ಆದ್ರ ನಿಮ್ ಮುಖ ನೋಡಿ ಅದನ್ನ ಹೊಳ್ಳಿ ತರೋದ್ ಪ್ರಯತ್ನ ಮಾಡ್ತೀನಿ ಹೌದು ಕ್ಯಾಡಿಗೆ ಕುಸ್ತಿಗೆ ಹೊಂಟಿದ್ದ ಹೌದು ಮನ್ಯಾಗ ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿ ಅಂತಾಳ ಏನಂತ ಯಲ್ಲಪ್ಪ ಕುಸ್ತಿಗೆ ಹೋಗಬೇಡ ಯಾಕ ನಿನ್ನ ಹೆಂಡತಿ ಯಾಕೋ ಮುಖ ಸಣ್ಣ ಮಾಡ್ಯಾಳ ಹೌದು ಚೊಚ್ಚಿಲ ಹುಡುಗಿ ಚೊಚ್ಚಿನ ಬಾಳ್ನೆತನದ ಮುಖ ಸಣ್ಣ ಮಾಡ್ಯಾಳ ಹೆಚ್ಚು ಕಡಿಮೆ ಆದ್ರ ನಿಮ್ಮ ಅಪ್ಪಗರಿ ಏನ್ ಗೊತ್ತಾಗ್ತದ ನನಗರಿ ಏನ್ ಗೊತ್ತಾಗ್ತದ ವಯಸ್ಸಿನ ಮಗನಿಗೆ ಕುಸ್ತಿ ಕಳ್ಸ್ಯಾರತ್ತೇಳಿ ಜನ ಆಡ್ಕೋತಾರೆ ಯಲ್ಲಪ್ಪ ಹೋಗಬೇಡ ಅಂದಳ ತಾಯಿ ಹೌದು ಹೌದು ಅವಾಗ ಯಲ್ಲಪ್ಪ ಮಹಾರಾಜ್ ಹೇಳ್ತಾನ ಏನತ್ರಿ ಅವಾಗ ಯಲ್ಲಪ್ಪನೇ ಇದ್ರಿ ಮಹಾರಾಜ್ ಆಗಿತ್ತಿಲ್ಲ ಹೌದು ಯಲ್ಲಪ್ಪ ಹೇಳ್ತಾನ ಯವ್ವ ನಮ್ಮ ಭಾಗಕ್ಕೆ ದೊಡ್ಡ ಪೈಲ್ವಾನ ತಿಳ್ಕೊಂಡು ನನ್ನ ಸಲುವಾಗಿ ಸೊಲ್ಲಾಪುರದಿಂದ ಖಡ್ಯಾದ ಗಡಿಗಳಿಗೆ ತಂದಾರ ಬಹಳ ದೊಡ್ಡ ಪೈಲ್ವಾನ್ರಿ ಯಲ್ಲಪ್ಪ ಮಹಾರಾಜ ಹೌದು ಸೊಲ್ಲಾಪುರದಿಂದ ಖಡ್ಯಾದ ಗಡಿಗಳಿಗೆ ತಂದಾರ್ಯವ ಹೌದು ನಾ ಒಂದ್ ವೇಳೆ ಹೋಗ್ಲಿಲ್ಲ ಅಂದ್ರ ಆ ಪಂಚರಿಗೆ ಮೋಸ ಮಾಡ್ದಂಗ ಆಗ್ತದ ಯವ್ವ ನನ್ನ ಹೆಂಡತಿ ಹೆರಿಗೆ ಆಗ್ತದ ನಮ್ಮ ಮನೆಗುರು ಜಟ್ಟಿಂಗರಾಯ ನಮ್ಮನ್ನ ಕೈ ಬಿಡಂಗಿಲ್ಲವ ಯವ್ವ ನಾ ಕುಸ್ತಿ ಒಗದು ಬರ್ತೀನಿ ಒಂದ್ ವೇಳೆ ಕುಸ್ತಿ ಒಗದು ಬರುತ್ತಾನ ನನಗೆ ಗಂಡು ಮಗ ಆಯ್ತಂದ್ರ ನಿನ್ನ ಮೊಮ್ಮಗನಿಗೆ ಎತ್ತಿ ನನ್ನ ಕೈಯಾಗ ಕೊಡಕತ್ತೇವ ನಾ ಹೋಗಿ ಬರ್ತೀನಿ ತಾಯಿ ಆಶೀರ್ವಾದ ಮಾಡತ್ ಹೇಳಿ ತಾಯಿ ಪಾದಕ್ಕೆ ಬಿದ್ದು ಯಲ್ಲಪ್ಪ ಮಹಾರಾಜ್ ಕುಸ್ತಿಗೆ ಹೊಂಟ ಹೌದು ಈ ಕಡೆ ಕುಸ್ತಿಗೆ ಬಂದ ಹಾ ಹಿಂದ ಹೆಣತಿ ಹೊಟ್ಟಿ ಬ್ಯಾನಿ ಹೆಚ್ಚಿಗಾಯಿತು ಹೌದು
ಆ ಹೆರಿಗೆ ಸಮಯ ಎಷ್ಟು ಕೆಟ್ಟಿರ್ತದ್ರಿ ಆ ಹಡ್ದಿರುವಂಥ ತಾಯಿಗೆ ಗೊತ್ತ. ಹೌದು ಹೆರಿಗೆ ಸಮಯ ಹೆಂಗಿರ್ತದಂದ್ರ ಎಷ್ಟೋ ಜೀವ ಹೋಗ್ಯಾವ ಹಿಂಗ. ಹೌದು ಯಲ್ಲಪ್ಪ ಮಹಾರಾಜನ ಹೆಂಡತಿ ಹೊನ್ನಮ್ಮ ತಾಯಿ ಚೊಚ್ಚಲು ಬಸಿರಿದ್ದಳು. ಹೊಟ್ಟೆ ಕಡದ್ ಚಾಲು ಆಯ್ತು. ನಿಮಗೆ ವಿಚಿತ್ರ ಹೇಳಬೇಕಂದ್ರೆ 4 ಗಂಟೆಯ ಕಾಲ ಹೊಟ್ಟೆ ಕಡದು ಕೂಶ್ ಎದಿಗೇರಿ ಹೊನ್ನಮ್ಮ ತಾಯಿ ಡಿಲಿವರಿ ಬಾಣತನ ಆಗಲಿಲ್ಲ. ಕೂಶ್ ಎದಿಗೇರಿ ಯಲ್ಲಪ್ಪ ಮಹಾರಾಜನ ಹೆಂಡತಿ ಹೊನ್ನಮ್ಮ ತೀರ್ಕೊಂಡು ಬಿಟ್ಲು. ಹೌದಾ? ಇದೇ ಯಲ್ಲಪ್ಪ ಮಹಾರಾಜನ ಹೆಂಡತಿ ಹೊನ್ನಮ್ಮ ತೀರ್ಕೊಂಡು ಬಿಟ್ಲು. ಈ ಕಡೆ ಕುಸ್ತಿಗೆ ಬಂದಿದ್ದ ಯಲ್ಲಪ್ಪ ಮಹಾರಾಜ. ಹೌದು ಅವತ್ತಿನ ದಿನ ಕಡ್ಯಾದ ಕುಸ್ತಿ ಒಗದಿದ್ರಿ. ಹೌದು ಯಲ್ಲಪ್ಪ ಮಹಾರಾಜ ನೋಡ್ರಿ, ಈ ಕಡೆ ಮನಿಯೊಳಗೆ ಹೆಂಡತಿ ಸತ್ತಾಳ, ಇಲ್ಲಿ ಯಲ್ಲಪ್ಪ ಮಹಾರಾಜ ಗೆದ್ದಾನ, ಕಡ್ಯಾದ ಕುಸ್ತಿ ಒಗದಾನ. ಹೌದು ಕಡ್ಯಾದ ಕುಸ್ತಿ ಒಗದ ಕಾಲಕ್ಕೆ ಆಗಿನ ಕಾಲಕ್ಕೆಲ್ಲ ಹೌಶಿ ಜನ ಅಂದ್ರ ಅವರು ಒಂದು ಏಕೋಚಿತ ಒಬ್ಬ ಪೂಜಾರಿಗಳು ಹುಡುಗ ಮಿರ್ಗ್ಯಾಂದು ಸೊಲ್ಲಾಪುರದಿಂದ ಬಂದಿರುವಂತ ಕಡ್ಯಾದ ಗಡಿಗಳಿಗೆ ಒಗದಾನಂದ್ರ ನಮ್ಮ ಭಾಗಕ್ಕೆ ಹೆಮ್ಮೆಯ ಮಗ, ಹೆಮ್ಮೆಯ ಪೈಲ್ವಾನ್ ಆಗ್ಯಾನ. ಇವನಿಗೆ ಹಂಗೆ ಕಳ್ಸೋದು ಬೇಡ, ಇವತ್ತು ನಮ್ಮ ಊರು ತುಂಬಾ ಮೆರವಣಿಗೆ ಮಾಡಿ ಅವ್ರ ಊರ್ ತನ ಮೆರವಣಿಗೆ ಮುಖಾಂತರ ಬಿಟ್ಟು ಬರೋಣ ಅಂತೇಳಿ ಆಗಿನ ಕಾಲಕ್ಕೆ 101 ಎತ್ತಿನ ಗಾಡಿ ಸಜ್ಜು ಮಾಡಿದ್ರಿ. ಹೌದು 101 ಎತ್ತಿನ ಗಾಡಿ 101 ಎತ್ತಿನ ಗಾಡಿ ಸಜ್ಜು ಮಾಡಿ ಸುಮ್ಮನೆ ಸಜ್ಜು ಮಾಡಲಿಲ್ಲ. ಗಾಡಿಗೆ ಕಬ್ಬಿನ ತೋರಣ ಕಟ್ಟ್ಯಾರ, ಬಾಳಿ ತೋರಣ ಕಟ್ಟ್ಯಾರ, ತೆಂಗಿನ ಪರಿಕಿ ಕಟ್ಟ್ಯಾರ. 101 ಎತ್ತಿನ ಗಾಡಿ ಸಾಲ ನಿಂದಿರಿಸಿ ಯಲ್ಲಪ್ಪ ಮಹಾರಾಜ ಹೇಳ್ತಾರ, ಹೌದು ಯಲ್ಲಪ್ಪ ನಮ್ಮ ಭಾಗಕ್ಕೆ ಹೆಸರು ತಂದಿ, ನಿನಗೆ ಹಂಗೆ ಕಳ್ಸಂಗಿಲ್ಲ, ಈ ಗಾಡಿ ಒಳಗೆ ಕುಂದ್ರು ಊರು ತುಂಬಾ ನಿನ್ನ ಮೆರವಣಿಗೆ ಮಾಡ್ತೇವಂದ್ರು. ಹೌದು ಹೌದು ಒಂದ್ ಸ್ವಲ್ಪ ಈಕೋ ಕಡಿಮೆ ಮಾಡ್ರಿ ಸರ್, ಅಂದ್ರೆ ಮಾತು ಕ್ಲಿಯರ್ ಆಗಂಗ ಒಳ್ಳೆ ಚರಿತ್ರೆ ಅದ ತಿಳ್ಕೊಬೇಕು ಜನ. ಹೌದು ಮೆರವಣಿಗೆ ಮಾಡ್ತೇವೆ ಅಂದ ಕೂಡಲೇ ಐತ್ರಿ ಗೌಡ್ರ, ನಿಮ್ದೆಲ್ಲರ ಅಪೇಕ್ಷೆ ಐತಂದ್ರೆ ಯಾಕೆ ಪರವಾಗಿಲ್ರಿ ಮಾಡ್ಕೋತೀನಿ ಮೆರವಣಿಗೆ ಅಂತೇಳಿ ಯಲ್ಲಪ್ಪ ಮಹಾರಾಜ ಹರುಷದಿಂದ ಯಾವಾದ ಗಾಡಿ ಇತ್ತಲ್ಲೋ ಆ ಗಾಡಿ ತೊಟ್ಟಲ್ಕ, ಗಾಡಿನ ಎತ್ತಿರಲಿ ನಿಮ್ಮ ಕಡೆ ಎತ್ತಿನ ಗಾಡಿ, ಹೌದು ಬಂಡೀರಿ ಎತ್ತಿರಿ, ಎತ್ತಿನ ಗಾಡಿ ಎತ್ತಿರಿ, ಎತ್ತಿನ ಗಾಡಿಗೆ ಕೈ ತೊಟ್ಟಲು ಹಿಡಿದು ಇನ್ನು ಏನು ಏರಿ ಗಾಡ್ಯಾಗ ಕುಂದಿರ್ಬೇಕಂತೇಳಿ ಒಂದು ಕೈ ತೊಟ್ಟಲಿಕ್ಕೆ ಹಿಡಿದು ಏರ್ಬೇಕತ್ತಿದ್ದ. ಮಿರ್ಗಿದಿಂದ ಒಬ್ಬ ಸುದ್ದಿ ತಗೊಂಡು ಓಡಿ ಬಂದ್ಬಿಟ್ಟ. ಹೌದು ಹೌದು ಕುಸ್ತಿ ಏನು ಮೆರವಣಿಗೆ ಮಾಡ್ಬೇಕತ್ತಿರಲ್ಲ, ಬಂದ ಒಂದು ಕಾಲು ಎತ್ತಿ ಗಾಡಿಯಾಗಿಡ್ತಿದ್ದ, ಬಂದು ಯಲ್ಲಪ್ಪ ಮಹಾರಾಜನ ಕೈ ಹಿಡ್ದ, ಯಲ್ಲಪ್ಪ ಮೆರವಣಿಗೆ ಮಾಡ್ಕೋಬೇಡ, ಹೌದು ಮೆರವಣಿಗೆ ಮಾಡ್ಕೋಬೇಡ, ಯಾಕ ಮೆರವಣಿಗೆ ಮಾಡ್ಕೋಬೇಡ, ಮೊದಲು ಗಾಡಿ ಅಂತ ತಳಗಿಳಿ ಅಂದಾಗ ಯಲ್ಲಪ್ಪ ಮಹಾರಾಜ ತಳಗಿಳ್ದ. ಏನೋ ಹಣಿಮೆ, ಏನೋ ನಿಮ್ಮ ಹೆಸರು ಹಣಿಮೇನೇನು? ಹೌದು ಸಾರಿ ರೀ, ಅವ್ರ ಹೆಸರು ಹಣಿಮೇನಿ ಹನುಮಂತದ್ರಿ. ಹೌದು ಅವಾಗಿನ ಹಣಿಮೆ ರೀ, ಅವ ಯಲ್ಲಪ್ಪ ಮಹಾರಾಜ ನಾನು ಪ್ರಕಾಶ್ ಅಂದಿಲ್ಲ. ಯಲ್ಲಪ್ಪ ಮಹಾರಾಜ ಏನೋ ಹಣಿಮೆಯ ಸುದ್ದಿ ತಂದೇನೋ, ಏನೋ ನನ್ನ ಹೆಂಡತಿ ಹೊನ್ನಿ ಗಂಡ ಮಗನ ಹಡದಳೇನೋ ಅಂತ ಕೇಳ್ದ. ಹೌದು ಕಣ್ಣಾಗ ನೀರು ತಂದು ಹೇಳ್ತಾನ ಪುಣ್ಯಾತ್ಮ ಯಲ್ಲಪ್ಪ. ಹೌದು ಯಲ್ಲಪ್ಪ ಎಷ್ಟು ಆನಂದದಿಂದ ಕೇಳ್ತಿಯಪ್ಪ, ಎಷ್ಟು ಆನಂದದಿಂದ ಕೇಳ್ತಿ, ನನ್ನ ಹೊನ್ನಿ ಗಂಡ ಮಗನ ಹಡದಳೇನಂತ ಕೇಳ್ತಿಯಲ್ಲ ಯಲ್ಲಪ್ಪ. ಗಂಡ ಮಗನ ಹಡದಿಲ್ಲ ನಿನ್ನ ಹೆಂಡತಿ ಹೆರಿಗೆ ಸಮಯದೊಳಗ ಕೂಶಿ ಎದಿಗೇರಿ ನಿನ್ನ ಹೆಂಡತಿ ಪ್ರಾಣ ಬಿಟ್ಟಾಳೋ ಯಲ್ಲಪ್ಪ, ನಿನ್ನ ಹೆಂಡತಿ ಪ್ರಾಣ ಬಿಟ್ಟಾಳ, ಘಾತ ಆಗ್ಯದ. ಹೌದು ಯಲ್ಲಪ್ಪ ಮಹಾರಾಜಿಗೆ ಹೆಂಗಾಗಿರ್ಬೇಡ್ದ್ರಿ, ಮೋಹದ ಹೆಂಡತಿ, ಹೌದು ಪ್ರೀತಿ ಮಾಡುವಂತ ಹೆಂಡತಿ ಸತ್ತಾಳನ್ನುವಂತ ಸುದ್ದಿ ಕೇಳಿದ್ರೆ ಯಾರಿಗೆ ತಾನೇ ದುಃಖ ಆಗ್ಲಕ್ಕಿಲ್ರಿ, ಯಾರಿಗೆ ತಾನೇ ದುಃಖ ಆಗ್ಲಕ್ಕಿಲ್ಲ. ಗಾಡ್ಯಾನ್ ತೆಳಗಿಳಿದು ಆ ಗೌಡ್ರಿಗೆ ಹೇಳ್ತಾನೆ, ಗೌಡ್ರೆ ಕ್ಷಮಾ ಮಾಡ್ರಿ, ಯಾಕಂದ್ರ ನನ್ನ ಮನೆಯೊಳಗೆ ಇಂಥ ಪರಿಸ್ಥಿತಿ ಆಗ್ಯದ. ಗೌಡ್ರ ನಾ ಕುಸ್ತಿ ಒಗದತ್ತೇಳಿ ನೀವು ಖುಷಿ ಪಟ್ರಿ ಅಲ್ರಿ ಗೌಡ್ರ, 2 ಕುಸ್ತಿ ಒಗದಾನ ಯಲ್ಲಪ್ಪ ಮೆರವಣಿಗೆ ಮಾಡ್ಬೇಕಂದ್ರಿ ಅಲ್ರಿ ಗೌಡ್ರ. ನಾ ಒಂದು ಕುಸ್ತಿ ಒಗದಿನ್ರಿ ಗೌಡ್ರ, ಇನ್ನೊಂದು ಕುಸ್ತಿ ನಾ ಬಿದ್ದೀನ್ರಿ ಗೌಡ್ರ. ಹೌದು ಒಂದು ಕುಸ್ತಿ ಒಳಗೆ ಗೆದ್ದೆ, ಇನ್ನೊಂದು ಕುಸ್ತಿ ಒಳಗ ನಾ ಬಿದ್ದೆ. ಓಡಿ ಬಂದ ಮಿರ್ಗಿ ಗ್ರಾಮಕ್ಕೆ ಬಂದ. ಮಿರ್ಗಿಗೆ ಬರುತ್ತಾನ ಪಾಪ ಒಳ್ಳೆ ಸಾತ್ವಿಕೆ ಹೆಣ್ಮಗಳು. ಹೌದು ಒಳ್ಳೆಯವ್ರು ತೀರ್ಕೊಂಡ್ರು ನೋಡ್ರಿ, ಊರು ತುಂಬ ಎಲ್ಲವ್ರು ಗುಣಗಾನ ಮಾಡಿ ಅಳ್ತಾರಿಲ್ರಿ, ಊರು ತುಂಬ ಗುಣಗಾನ ಮಾಡಿ ಅಳ್ತಾರ. ಸುತ್ತೆಲ್ಲ ನೀವು ಹ್ಯಾಂಗ್ ಕೂತಿರಲ್ಲ, ಊರು ಜನ ಎಲ್ಲ ಸುತ್ತಾಕಿ ಅಳತಿತ್ತು. ಹೊನ್ನಮ್ಮ ತಾಯಿ ಶವ ಹಿಂಗ ಮುಂದೆ ಹಾಕಿದ್ರು. ತಲೆ ಬಲ್ಯಾಕ ತಾಯಿ ಕಾಶಿಬಾಯಿ ಕೂತಾಳ, ಮಗ್ಗಲದೊಳಗೆ ತಂದೆ ಶಿವಪ್ಪ ಕೂತಾನ. ಯಲ್ಲಪ್ಪ ಮಹಾರಾಜ ಓಡಿ ಬಂದು ತಾಯಿ ತೆಕ್ಕಿಗೆ ಬಿದ್ದು ಹೇಳ್ತಾನ. ಯಾವಾಗ ತಾಯಿ ತೆಕ್ಕಿಗೆ ಬಿದ್ನೋ ಹಡದ ಕಳ್ಳ ಯಾವಾಗ ಮಗನಿಗೆ ನೋಡಿದ್ರು, ಯಲ್ಲಪ್ಪ ಹೌದು
ಹೋಗುವಾಗ ಏನು ಹೇಳಿ ಹೋದೆಪ್ಪ? ಹೌದು. ಏನು ಹೇಳಿ ಹೋದೆಪ್ಪ? ಅಲ್ಲ ತಾಯಿ, ನಾ ಹೊಳ್ಳಿ ಬರುತ್ತಾನ ನನ್ನ ಹೆಂಡತಿಗೆ ಏನು ಆಗಂಗಿಲ್ಲ. ಹೌದು. ನನ್ನ ಹೆಂಡತಿಗೆ ನಮ್ಮ ಮನಿಗುರು ಜಟ್ಟಿಂಗರಾಯ ಕೈ ಬಿಡಂಗಿಲ್ಲ. ಬಂದ ಬಳಕ ನನ್ನ ಹೆಂಡತಿ ಗಂಡು ಕೂಸು ಹೊಡೆದಳಂದ್ರ ನನ್ನ ಕೈಯಾಗ ಗಂಡು ಕೂಸು ಕೊಡು ಅಂದಿಲ್ಲಪ್ಪ. ಹೌದು. ನನ್ನ ಕೈಯಾಗ ಗಂಡು ಕೂಸು ಕೊಡು ಅಂದಿಲ್ಲ. ಎಲ್ಲಪ್ಪ, ನಿನ್ನ ಹೆಂಡತಿ ನನ್ನ ಮನೆಗೆ ಬರಬೇಕಾದ್ರೆ ನಿನ್ನ ಹೆಂಡತಿಯಾಗಿ ನನ್ನ ಸೊಸೆಯಾಗಿ ಮನೆಗೆ ಬರಲಿಲ್ಲಪ್ಪ. ಹೌದು. ಒಂದು ದಿವಸ ನಿನ್ನ ಹೆಂಡತಿ ನನಗೆ ಬಾಯಿ ತುಂಬ ಅತ್ತಿ ಅಂತ ಕರೀಲಿಲ್ಲ, ತಾಯಿ ಸಮಾನ ನೋಡಿದಳಪ್ಪ. ಬಾವಿಗೆ ನೀರಿಗೆ ಹೋಗಿ ಒಂದು ಕೊಡ ನೀರು ತರಬೇಕಾದ್ರ ಓಡಿ ಬಂದು ಕೈಯಾನ ಕೊಡ ಕಸಗೋತಿದ್ದಳಲ್ಲಪ್ಪ. ಹೌದು. ಅತ್ತಿ, ನಿಮಗೆ ವಯಸ್ಸಾಗ್ಯದ, ನಿಮ್ಗೆ ವಯಸ್ಸಾಗ್ಯದ, ನಿಮ್ಮ ಕಾಲು ನೋಯ್ತದೆ ಅಂತ ಹೇಳಿ ಕೈಯಾನ ಕೊಡ ಕಸಗೋತಿದ್ದಳಲ್ಲಪ್ಪ. ಹೌದು. ಎಲ್ಲಪ್ಪ, ನಿನ್ನ ಹೆಂಡತಿ ಸತ್ತಿಲ್ಲ, ನಿನ್ನ ಹೆಂಡತಿ ಸತ್ತಿಲ್ಲ. ನಿನ್ನ ಹೆಂಡತಿ ಏನೋ ನಿಮ್ಮಪ್ಪ ನಾವು ಏನೋ ಅಂದಿದ್ರ ಕಾಲಾಗ ನಮ್ಮ ಮ್ಯಾಲೆ ಸಟ್ಕೊಂಡಾಳ. ನಿನ್ನ ಹೆಂಡತಿಗೆ ಮಾತಾಡತ್ತೇಳು ಎಲ್ಲಪ್ಪ. ಹೌದು. ನಿನ್ನ ಹೆಂಡತಿಗೆ ಮಾತಾಡತ್ತೇಳು. ಒಂದು ಸೌನ್ ಅಳತಾಳ. ಈ ಕಡೆ ಶಿವಪ್ಪ ಪಾಪ ಎತ್ತರಿ ಮುದುಕಿ ಎದ್ದು ಬಂದು ಎಲ್ಲಪ್ಪ ಮಹಾರಾಜನ ಕೈ ಹಿಡಿತಾನೆ. ಎಲ್ಲಪ್ಪ, ಹೌದು. ಎಲ್ಲಪ್ಪ, ಇಷ್ಟು ದೊಡ್ಡದಾಗಿರುವಂತ ಹೊಟ್ಟಿ ತಗೊಂಡು ನಮ್ಮನ್ನು ಒಂದಿಷ್ಟು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದ್ರ, ಹೌದು, ನೀವು ಮಾವ, ನೀವು ಹೊರಗೆ ಹೋಗುವಂತ ವಯಸ್ಸು ನಿಮ್ಮದಲ್ಲ. ಹೌದು. ನೀವು ಹೊಲಕ್ಕೆ ಹೋಗಿ ಅವತ್ತು ಚಂತನ ಕಸ ತೆಗೆದ್ರಿ, ಬಾಯ ನೀರು ತಂದು ನನಗೆ ಕುಡಿಲಿಕ್ಕೆ ನೀರು ಕೊಟ್ರಿವ, ನಿನ್ನ ತುಂಬು ಗರ್ಭವತಿ ಇದ್ದೇವ, ನೀ ಬಾಯಾಗಿ ಇಳಿಬೇಡದಂತೇಳಿ ಬಂದು ನನಗೊಂದು ಚೆರಿಗೆ ನೀರು ತಂದು ಕೊಟ್ಟಿಲ್ಲ ತಾಯಿ. ಹೌದು. ಹೊನ್ನವ್ವ, ಯಾಕವ್ವ ನನ್ನ ಮೇಲೆ ಸಿಟ್ಟಾಗಿದೇನವ್ವ? ಹೊಲದಿಂದ ಒಂದು ಹೊರಿ ಮೇವು ತಗೊಂಡು ಬಂದ್ರೆ ಮಾವು ನಿಮ್ಮ ತಲೆ ಬ್ಯಾನೆ ಆಗ್ತದೆ, ನಿಮ್ಗೆ ಗೋಣಿ ಬ್ಯಾನೆ ಆಗ್ತದೆ ಬಂದು ಕೈಯಾನ ಮೇವು ಕಸ್ಕೊಂಡಿಲ್ಲವ್ವ. ಹೌದು. ನಿಮ್ಮ ವಯಸ್ಸಾಗ್ಯದತ್ತಿದ್ದಲ್ಲವ್ವ. ಇವತ್ತು ನಿಮ್ಮ ಮಾವನ ದುಃಖ ಕೇಳಲಿ ಏನ ತಾಯಿ? ಹೊನ್ನವ್ವ, ಯಾಕವ್ವ ಮಾತಾಡಲ್ಲ ನಮ್ಮ ಜೊತೆ ಮಾತಾಡವ? ಹೊನ್ನವ್ವ, ನಾವು ಏನ್ರೆ ನಿನಗೆ ಅಪ್ಪೆ ತಪ್ಪಿ ಅಂದ್ರ ನಿನ್ನ ಗಂಡ ಬಂದ ನೋಡವ್ವ, ನಿನ್ನ ಗಂಡ ಬಂದನ ಮಾತಾಡು ತಾಯಿ. ಹೌದು. ಶಿವಪ್ಪ ಅಳ್ತಾನ, ಯಲ್ಲಪ್ಪ ಮಹಾರಾಜ್ ಹೇಳ್ತಾನ. ಯಲ್ಲಪ್ಪ ಮಹಾರಾಜ್ ಹೇಳ್ತಾನೆವಾ, ನಾ ಕುಸ್ತಿ ಒಗದು ಬಂದ್ರ ಹೊನ್ನವ ನಿನ್ನ ಗಂಡು ಕುಸ್ತಿ ಒಗದು ಬಂದಾನ, ನಿನ್ನ ಗಂಡು ಕುಸ್ತಿ ಒಗದು ಬಂದ, ನಿನ್ನ ಗಂಡಗೆ 1000 ಮಂದಿ ದೃಷ್ಟಿ ಆಗಿರ್ಬೇಕು, ನಿನ್ನ ಗಂಡಗೆ ನೆದರು ಹತ್ತಿರ್ಬೇಕು. ಆರತಿ ಬೆಳಗತ್ತಿದ್ದೆಲ್ಲವ್ವ, ಆರತಿ ಬೆಳಗತ್ತಿದ್ದೆಲ್ಲ, ಆರತಿ ಬೆಳಗತ್ ಹೇಳವ ನನ್ನ ಹೆಂಡತಿಗೆ. ಯಲ್ಲಪ್ಪ ಮಹಾರಾಜ್ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ ಏನಂತ? ಇವಾ ಬ್ಯಾಡಂದ್ರು ನನ್ನ ಮದುವೆ ಮಾಡಿದ್ರಿ, ಬ್ಯಾಡಂದ್ರ ಭವ ಬಂಧನದೊಳಗೆ ನುಕ್ಕಿದ್ರಿ. ಯವಾ ಏನಾಯ್ತು ನನ್ನ ಪ್ರಪಂಚ ತಾಯಿ? ಹೌದು. ಏನಾಯ್ತು ನನ್ನ ಪ್ರಪಂಚ? ಯವಾ ಗಾಳಿ ಬೀಸುವಂತ ಗಾಳಿ ಒಳಗೆ ದೀಪ ಇಟ್ಟಂಗೈತವ ನನ್ನ ಪ್ರಪಂಚ, ಆರಿ ಹೋಯ್ತು ನನ್ನ ಪ್ರಪಂಚ. ಹೌದು. ಹೌದು. ಗಾಳಿ ಒಳಗೆ ದೀಪ ಇಟ್ಟಂಗೈತವ ನನ್ನ ಪ್ರಪಂಚ. ಯವಾ ಮ್ಯಾಗ ಮಾಡಿ ತುಂಬಿಕೊಂಡು ಬಂದು ಕಾರ್ ಮೋಡ್ ಬಡದು ಶಿಡ್ಲು ಹೊಡೆದಂಗೈತವ ನನ್ನ ಪ್ರಪಂಚ. ಹೌದು. ಹಾಳಾಗಿ ಹೋಯ್ತು ನನ್ನ ಪ್ರಪಂಚ. ಯವ್ವ ಏನ್ ಹೇಳ್ತಾನ? ಏನ್ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ? ಏನ್ರಿ? ಬೀಸು ಬಿರುಗಾಳಿಗೆ ದೀಪ ಆರಿದಂಗ, ಕಾರ್ಮೋಡ ಕವಿದು ಶಿಡ್ಲ ಬಡದಂಗ, ಏ ಬೀಸು ಬಿರುಗಾಳಿಗೆ ದೀಪ ಆರಿದಂಗ, ಕಾರ್ಮೋಡ ಕವಿದು ಶಿಡ್ಲ ಬಡದಂಗ, ಏ ಧರ್ಮ ಪತ್ನಿಯ ಶವ ನೋಡಿ ಬಳಿತೋ ದಿಂಗ, ಧರ್ಮ ಪತ್ನಿಯ ಶವ ನೋಡಿ ಬಡಿತೋ ದಿಂಗ, ಸರ್ವಸ್ವ ಸುಳ್ಳೊಂದು ಸಂಸಾರದಾಗ ಒಲ್ಲೊಂದು ಸಂಸಾರ ಸಂಗ, ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ, ಲಿಂಗ ಒಲ್ಲೊಂದು ಸಂಸಾರ ಸಂಗ, ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ, ನೆಲಿ ಹುಡುಕೋತ ಹೊಂಟು ನಾಡ ಮ್ಯಾಗ, ಏ ಬೀಸು ಬಿರುಗಾಳಿಗೆ ದೀಪ ಆರಿದಂಗ, ಕಾರ್ಮೋಡ ಕವಿದು ಶೆಡ್ಲ ಬಡದಂಗ, ಏ
ದೀಪ ಆರಿದಂಗ ಕಾರ್ಮೋಡ ಕವಿದು ಸಿಡ್ಲ ಬಡದಂಗ ಏ ಧರ್ಮ ಪತ್ನಿಯ ಶವ ನೋಡಿ ಬಡಿತೋ ದಿಂಗ ಸರ್ವಸ್ವ ಸುಳ್ಳೊಂದು ಸಂಸಾರದಾಗ ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ಎದೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎದೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಏ ಉರಿಯು ಕಿಚ್ಚಿನ ಮುಂದ ನಿತ್ತು ಹುಚ್ಚರಂಗ ಆಶ್ಚರ್ಯ ನಡುದು ಹೋಯ್ತು ಬಿಚ್ಚಿ ಬೀಳುವಂಗ ಏ ಉರಿಯು ಬೆಂಕಿ ಮುಂದ ನಿತ್ತು ಹುಚ್ಚರಂಗ ಆಶ್ಚರ್ಯ ನಡುದು ಹೋಯ್ತು ಬಿಚ್ಚಿ ಬೀಳುವಂಗ ಏ ಬಿಚ್ಚಿತ್ತು ತಾಯಿ ಗರ್ಭ ಹೊಡೆದಂಗ ಗುಡಗ ಏ ಬಿಚ್ಚಿತ್ತು ತಾಯಿ ಗರ್ಭ ಹೊಡೆದಂಗ ಗುಡಗ ಹಣಿ ಹಚ್ಚಿ ಕೂಸು ಬಿತ್ತು ತಂದೆ ಪಾದ ಮ್ಯಾಗ ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಏ ಎಚ್ಚೆತ್ತು ಎಲ್ಲ ಲಿಂಗ ಎತ್ತಗೊಂಡ ಕೂಶಿಗ ಹಣಿ ಬರ್ಕ ಹೊಣೆಯಾಗುವುದಿಲ್ಲ ಬಂದು ಬಳಗ ಏ ಎಚ್ಚೆತ್ತು ಎಲ್ಲ ಲಿಂಗ ಎತ್ತಗೊಂಡ ಕೂಶಿಗ ಹಣಿ ಬರ್ಕ ಹೊಣೆಯಾಗುವುದಿಲ್ಲ ಬಂದು ಬಳಗ ಏ ಅಳವೂತ ಕುಸಿ ಎತ್ತಿ ಹಾಕಿ ಬೆಂಕಿ ಒಳಗ ಏ ಅಳವೂತ ಕುಸಿ ಎತ್ತಿ ಹಾಕಿ ಬೆಂಕಿ ಒಳಗ ಕಳಚಿ ಬಿತ್ತಂದೋ ಘೋರ ಪಂಜರ ಎಂದಿಗ ಒಲ್ಲೆಂದೋ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ಎದೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎದೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಏ ಉಟ್ಟ ಬಟ್ಟಿ ತೊಟ್ಟ ಬಟ್ಟಿ ಹರಕೊಂಡ ವ್ಯಾಮೋಹ ಹಗ್ಗ ಸುಟ್ಟ ಬುದಿ ಬಡುಕೊಂಡು ಹಿಡಿದಾನು ಮಾರ್ಗ ಏ ಉಟ್ಟ ಬಟ್ಟಿ ಹರಕೊಂಡ ವ್ಯಾಮೋಹ ಹಗ್ಗ ಸುಟ್ಟ ಬೂದಿ ಬಡುಕೊಂಡು ಹಿಡಿದಾನು ಮಾರ್ಗ ಏ ಕಟ್ಟ ಕಡೆ ಜಲ್ಮಿದು ಹುಟ್ಟಿ ಬರದಂಗ ಏ ಕಟ್ಟ ಕಡೆ ಜಲ್ಮಿದು ಹುಟ್ಟಿ ಬರದಂಗ ಹಠಯೋಗಿ ಕೊಟ್ಟವರುವ ಗುರು ಸಿದ್ಧಲಿಂಗ ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ಎದೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎದೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಏ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲೆಸಿದ ಜಾಗ ಏ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲೆಸಿದ ಜಾಗ ಏ ಶರಣರ ಪದ ಹಾಡಿ ಮಾಡಿ ಭೂಪರಾಗ ಏ ಶರಣರ ಪದ ಹಾಡಿ ಮಾಡಿ ಭೂಪರಾಗ ಹಾಡಿ
ಪ್ರಕಾಶ ಹಾರೈಸಿ ಮಣಿಕಗ ಅಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ಅಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಏ ಧರಿಯೋಳು ಐಲ ಯಾವುದು ಏ ಧರಿಯೋಳು ಅಲ್ಲಿ ಬಾದಿ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲೆಸಿದ ಜಾಗ ಏ ಧರಿಯೋಳು ಅಲ್ಲಿ ಬಾದಿ ಕರುನಾಡಿನೊಳಗ ವರಪುರುಷ ಎಲ್ಲ ಲಿಂಗ ನೆಲೆಸಿದ ಜಾಗ ಏ ಶರಣರ ಪದ ಹಾಡಿ ಮಾಡಿ ಭೂಪರಾಗ ಶರಣರ ಪದ ಹಾಡಿ ಮಾಡಿ ಭೂಪರಾಗ ಹಾಡಿ ಪ್ರಕಾಶ ಹಾರೈಸಿ ಮಣಿಕಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಎಲ್ಲ ಬಲಿದ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ನೆಲಿ ಹುಡುಕೂತ ಹೊಂಟು ನಾಡ ಮ್ಯಾಗ ಇಷ್ಟೆಲ್ಲ ಶ್ರೇಷ್ಠ ಯಲ್ಲಪ್ಪ ಮಹಾರಾಜರ ಪದ ಕೇಳಿದ್ರಿ. ಹೋದ ಸಂದಿನೊಳಗ ಏನಾಯ್ತು ಅಚ್ಚಿ ಕಡೆ ಹಾಡುವಂತ ಬಾಯಿಯವರು ಏನ್ ಹೇಳ್ತಾರಿ ಬಾ ಒಂದು ಹೊಸ ಧಾಟಿ ಒಳಗೆ ಪದ ಹಾಡಿದ್ರು. ಹೌದ್ ಹೌದು ತಾವೆಲ್ಲ ಕೇಳಿರಿ. ಯಾವಾದ್ರಿ ಅದು ಈ ಕಡೆ ಜಾನಪದದೊಳಗೆ ಬಹಳ ಹೆಸರೈತ್ರಿ. ಅದು ಪಾತ್ರಗಿತ್ತಿ ನೀ ನನ್ನ ಪಾತ್ರಗಿತ್ತಿ. ಹೌದು ಆ ಧಾಟಿ ಒಳಗೆ ಪದ ಹಾಡ್ದಳು ಬಾಯಿ. ಹೌದು. ಧಾಟಿ ಒಳಗೆ ಹಾಡ್ಲಿ ಖರೆ, ಆದ್ರ ಮೊದಲು ನಮ್ಮ ಸಿರ್ಸೈಲ್ ಕಕ್ಕ ಅದು ಹಾಡ್ತಿದ್ರು ಇಂಗ್ಲೇಶ್ವರದವರು. ಹೌದು ಪದ ಪೂರ್ತಿ ಮುಗೀತಂದ್ರೆ ಎಲ್ಲರ ಲಾಸ್ಟಿಗೆ ಒಂದು ನುಡಿ ಜಾನಪದರ ಇರ್ಲಿ ಪಿಕ್ಚರ್ ಹಾಡ್ರೆ ಲಾಸ್ಟಿಗೆ ಈ ಧಾಟಿ ಆದತ್ತೇಳಿ ಗುರುತು ಮಾಡೋ ಸಲುವಾಗಿ ಹಾಡ್ತಿದ್ರು. ಒಂದು ನುಡಿ ಹಾಡ್ತಿದ್ರು. ಒಂದು ನುಡಿ ಹಾಡ್ತಿ ಅಂದ್ರ ಇದೇ ಧಾಟಿ ಪದ ಅದ ತಿಳ್ಕೊಂಡು. ಹೌದು ಆದ್ರೆ ಇತ್ತಿತ್ತಲ ಕಲಾವಂತರು ಹೆಂಗಾಗ್ಯಾರ ಗೊತ್ತದೇನ್ರಿ? ಹೆಂಗ್ರಿ? ಲಾಸ್ಟಿಗೆ ಡೊಳ್ಳಿನ ಪದ ಹಾಡ್ತಾರ್ರಿ ಒಂದು ನುಡಿ, ಆದ್ರ ಮಧ್ಯದೊಳಗೆ 10 ನುಡಿ ಜಾನಪದನೇ ಹಾಡ್ತಾರ. ಹೌದು ಅಚ್ಚಿ ಕಡೆ ಹಾಡುವಂತ ಬಾಯಿ ಒಂದು 4 ಸಲ ಹಾಡ್ದಳು. ಹೌದು ಹೌದು ಏನಂತೇಳಿ? ನೀ ನನ್ನ ಪಾತ್ರಗಿತ್ತಿ ನಿನಗೆ ಹ್ಯಾಂಗ ನೆನಪಾರ್ಲಿ. ಹೌದು ತಂಗಿ ನೆನಪು ಹಾರು ಹಾರು ನೆನಪು ಹಾರ್ಕೋತಿದ್ರೆ ಚಲೋ ಉದ್ಧಾರ ಆಗ್ತಿ. ಹೌದು ಮತ್ ನೆನಪು ಮಾಡ್ಕೋತಿದ್ದೆ ಅಂದ್ರ ಚಲೋ ಇಲ್ಲ. ನೆನಪು ಮಾಡ್ಕೋತಿದ್ದೆ ಅಂದ್ರ ನ್ಯೂಸ್ದಾಗ ಬರ್ತೀವಿ ನೋಡು. ಹೌದು ನಿನಗೆ ನಾ ಇವತ್ತು ಅಣ್ಣಾಗಿ ಹೇಳ್ತೀನಿ, ನೆನಪು ಹಾರ್ಕೋತಿರು. ಇರಬಹುದು ಜಾನಪದ. ನಾ ಸುರುವಿಗೆ ಒಂದು ಪದ ಹಾಡ್ದ ಆಗಳೆ. ಯಾವುದು? ಯಾವಾದ್ರಿ? ಶ್ರೇಷ್ಠ ಮಾನವ ಜನ್ಮ ತಪ್ಪಿ ಸಿಕ್ಕದು ತಮ್ಮ. ಹೌದು ಹಾಡ್ದಿಲ್ರಿ. ಅದ್ರೊಳಗೆ ಲಾಸ್ಟಿಗೆ ನನಗೆ ಜಾನಪದ ಹಾಡ್ಲಿಕ್ಕೆ ಬ್ಯಾಡ್ ನಡಬಾರ್ಕ 4 ನುಡಿ ಜಾನಪದ ಹಾಡ್ಲಿಕ್ಕೆ ಬರ್ತಿತ್ತಿಲ್ಲೇನು? ಬರ್ತಿತ್ತಲ್ರಿ. ಯಾಕೆ ನಾ ಏನು ಹಳಿ ಮುದಕೇನು? ಯಾವಾಗ ಧಾಟಿ ಇತ್ತದು? ಯಾವಾದ್ರಿ? ಪಟ್ಟಿ ಅಂಗಡಿ ಪಾರು ಇತ್ತಲ್ಲ. ಹೌದು. ಯಾಕೆ ಹಾಡಬಾರ್ದಂದ್ರ ಯಾಕ್ರಿ? ನೀವು ಆಗಾಳೆ ಶರಣರ ಪದ ಹಾಡಿದಿರಿ, ಎಲ್ಲಾರು ಹೋಗಿ ತೆಳಕ್ ಕುಣಿದಿರಿ. ಈ ದೈವಕ್ಕೆ ಆಣಿ ಮಾಡಿ ಕೇಳಿಸ್ರಿ ನಿಮ್ಮ ಪದ ತಿಳಿದೇನು ಒಂದು ಸ್ವಲ್ಪ. ಯಾಕೆ ತಿಳಿದಿಲ್ಲ ಅಂದ್ರೆ ನೀವು ಹಾಡಿದ ತಿಳಿದಿಲ್ಲ ಅಂತೇಳಿ ನಿಮ್ಗೆ ಹೊಟ್ಟಿ ಕಿಚ್ಚದಿಂದ ನಾ ಎಂದೂ ಹೇಳಂಗಿಲ್ಲ. ಹೌದು ನಿಮ್ಗೆ ಹೊಟ್ಟಿ ಕಿಚ್ಚದಿಂದ ನಾ ಎಂದೂ ಹೇಳಂಗಿಲ್ಲ. ನೀವು ಹಿಂಗ್ ಕುಣಿದು ಲಾಗ ಹೊಡ್ಲಿಕತ್ತೀರಿ ಅಂದ್ರೆ ಏನಾಗ್ತದ? ಜನರು ಪದ ಬಿಡ್ತಾರ, ಕುಣಿಯಾದ್ರ ಕಡೆ ಲಕ್ಷ ಕೊಡ್ತಾರ. ಪ್ರಕಾಶ್ ಏನ್ ಹಾಡ್ಯಾನ ಅಂತೇಳಿ ಮುಂದಿನ ಸಂಧಿಗೆ ಬಂದು ಕೇಳ್ರಿ, ಯಲ್ಲಪ್ಪ ಮಹಾರಾಜರ ಪದ ಹಾಡ್ಯಾನ ಅಂತೇಳಿ. ಇಲ್ಲ ಬ್ಯಾರೆ ಯಾವ್ದು ಹಾಡ್ಯಾನ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇವತ್ತು ಮುಗಿಸಿದ್ರು ರೊಕ್ಕ ನಾ ಕೊಡ್ತೀನಿ. ಯಾಕಂದ್ರೆ 10-15 ವರ್ಷ ಹಾಡ್ಲಕತ್ರಿ. ಇನ್ನ ಪಾತ್ರಗಿತ್ತಿಗೆ ಮರೀರಿ. ಅದು ಏನ್ ಆಗ್ಯಾದ ಪಾತ್ರಗಿತ್ತಿ ಆಗ್ಯಾದ, ಏನೇನ್ ಆಗ್ಯಾದ ಅದನ್ನ ಮರೆತು ಒಂದಿಷ್ಟು ಲೈನ್ಕ್ ಬರ್ರಿ. ಯಾಕಂದ್ರೆ ನಿಮಗೆ ದೇವರ ಅವಕಾಶ ಕೊಟ್ಟಾನ. ಹೌದು ತಿಳುವಳಿಕೆ ಅವಕಾಶ ಕೊಟ್ಟಾನ, ಮಾನವ ಜನ್ಮ ಕೊಟ್ಟಾನ. ಹೌದು ಪಶು ಪಕ್ಷಿಗೆ ತಿಳಿಯಲೇವ, ನಾವು ಮನುಷ್ಯರಾಗಿ ಹುಟ್ಟಿದೆವು. ಅದಕ್ಕೆ ಈ ಧಾಟಿ ಯಾವಾಗ ಇದ್ರಾಗೂ ಜನಪದ ಅವೇ ಅದಾವ. ಈ ಧಾಟಿಯಾಗ ಜನಪದ ಇಲ್ಲಂದ್ರಿ? ಜಾನಪದನು ಅವ, ದೇವರ ಭಕ್ತಿಗೆ ತಿನ್ನವ. ಆದ್ರೂ ಓಲ್ಡ್ ಧಾಟಿ ಯಾವ್ದಿದು? ಯಾವಾದ್ರೆ ಖವಾಲಿ. ಹಿಂದಿ ಒಳಗೊಬ್ಬಕ್ಕೆ ಹೆಣ್ಮಗಳು ಎಷ್ಟು ಸುಂದರ ಹಾಡ್ತಾಳ. ಹೌದು. ಏನದದು? ಏನ್ರಿ? ಓ ಫಂಕ ಹೋತೆ ತೋ ಉಡ್ ಜಾತಿ ರೇ.
ಆದಿಲ್ಲ ಹಿಂದಿ ಇದು ಎಲ್ಲಾರ ಮೊಬೈಲ್ದಾಗ ಹೊಡೆದು ನೋಡ್ರಿ ಎಷ್ಟು ಸುಂದರ ಹಾಡ್ಯಾರ ಅವರು ರಾಧಾಕೃಷ್ಣನ ಪಾತ್ರ ಮಾಡಿ ಹಾಡ್ಯಾರ ಪಂಕ ಹೋತೆ ತೋ ಉಡ್ ಆತಿ ರೇ रसिया वो जालिमा तुझे दिल का दाग देख लागी रे ಎಷ್ಟು ಸಂದೇಶದ ತಂಗಿ ಒಂದು ಮಾತು ಹೇಳ್ತೀನಿ ಏನು ನಮ್ಮ ಮಾರಿಗೆ ಖಲಿ ಬಿತ್ತು ಅಂದ್ರ ನಮ್ಮ ಮಾರಿ ಮ್ಯಾಗ ಏನರೆ ಕಚ್ ಬಿತ್ತಂದ್ರ ಅದನ್ನ ಶರಗ್ ಮರಿ ಮಾಡಿ ಹೋಗ್ಲಕ್ ಬರ್ತದ ಹೌದು ಅದನ್ನ ಔಷಧ ಹಚ್ಕೊಂಡು ಕಡಿಮೆ ಮಾಡ್ಕೊಳಕ್ ಬರ್ತದ ಬ್ಯಾಡ ಬುರ್ಕಾನು ಅರ್ಬಿಯನ್ನು ಕಟ್ಕೊಂಡು ಹೋಗ್ಲಕ್ಕ ಬರ್ತದಿಲ್ರಿ ಎರಡೇ ಕಾರಣ ಬಿಟ್ಟು ಇದು ಮಾರಿಗೆ ಖಲಿ ಬಿದ್ರ ಮಾತ್ರ ಹೌದು ಆದ್ರ ಚರಿತ್ರೆ ಅನ್ನುವಂಥದಕ್ಕೆ ಖಲಿ ಬಿತ್ತಂದ್ರ ನಮ್ಮ ಹೆಸರಿಗೆ ಖಲಿ ಬಿತ್ತಂದ್ರ ನೀ ಏನ್ ಕಟ್ಕೊಂಡು ತಿರುಗಾಡ್ಲಕ್ಕ ಮುಚ್ಕೋಲಕ್ ಬರ್ತದ ಬರಲ್ರಿ ಬರಂಗಿಲ್ಲ ಹೌದು ಬರಂಗಿಲ್ಲ ಚರಿತ್ರೆ ಖಲಿ ಬಿತ್ತು ಅಂತ ತಿಳ್ಕೊ ತೊಳೆದ್ರ ಹೋಗ್ತದೇನು ಬ್ಯಾಡ ಔಷಧ ಹಚ್ಚದ್ರ ಹೋಗ್ತದೇನು ಹೋಗುವುದಿಲ್ಲ ಅದಕ್ಕ ನಾವು ಏನು ಮನುಷ್ಯರಾಗಿ ಹುಟ್ಟಿದೇವಲ್ಲ ಹೌದು ಮನುಷ್ಯರಂಗೆ ಬಾಳಬೇಕು ಇದರೊಳಗೆ ನಮ್ಮ ಕನ್ನಡದೊಳಗೆ ಏನು ಬರ್ದಾರ ಏನ್ರಿ ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆ ಅಣ್ಣ ನಿನ್ನ ಋಣ ಎಂದ ತೀರಿಸಲೋ ನಾನ ನಿನ್ನ ಋಣ ಎಂದ ತೀರಿಸಲೋ ನಾನ ಎಲ್ಲ ಬಲ್ಯದ ಎಲ್ಲ ಲಿಂಗ ಒಲ್ಲದ ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟು ನಾಡ್ ಮ್ಯಾಗ ನೆಲಿ ಹುಡುಕೂತ ಹೊಂಟು ನಾಡ್ ಮ್ಯಾಗ ಅವ್ರಿಗೆ ಕೊಡ್ತೀವಿ